ಮತ್ತೆ ಪ್ರಾಬ್ಲಮ್ ಆಯಿತು ನಮ್ಮ ಗಾಡಿ ಏನಾಗೈತೆ ಅಂತ ನನಗೆ ಗೊತ್ತಿಲ್ಲ. ಮೇ ಬಿ ಒನ್ ಡೇ ಪೋಸ್ಟ್ಪೋನ್ ಮಾಡಬೇಕು. ಏನು ಮಾಡೋದು ಅಂತ ಗೊತ್ತಿಲ್ಲ. ஸ்டார்ட் ஆகுது, த்ராட்டில் பண்ண ஆஃப் ஆகிடுது. கண்டிப்பாக அன்றைக்கி பிளான் சிறப்புன்னு தோணுது. மறுபடியும் ஸ்டார்ட் ஆகலை. ஸ்டார்ட் ஆகுது, த்ராட்டில் பண்ண ஆஃப் ஆகிடுது. கண்டிப்பாக அன்றைக்கி பிளான் சிறப்புன்னு தோணுது. ஏன்னா பிளான் சொல்கிற வருஷம் இல்லை, பக்கத்தில் ஒர்க் இருந்தால் கூட வந்துட்டு ஏதாவது பார்த்துக்கலாம். பக்கத்தில் இந்த இல்லை இருக்காங்க கேட்டப்போ இதில் இல்லைன்னாங்க. தண்ணிக்குள்ளே ஓட்டும் போது யோசிக்கிறேன் உள்ள ஏதாச்சும் போவோமா அப்படின்றது. ஏதோ போயிடலாம்னு ஓடாது போகிறாரு. சும்மா இருந்தால் பரவாயில்ல. மழை நல்ல வேலை மழை கொஞ்சம் ஸ்டாப் ஆகுது, அது ஒரு சந்தோஷம். போகுமா நீ ஸ்லோ தாட்டிவிடுமா? ரொம்ப இருக்கா ஸ்லோ தாட்டி ಗೈಸ್. ತುಂಬ ಮಳೆ ಆಗ್ತಿದೆ, ಬಟ್ ಏನೂ ಮಾಡೋಕ್ಕಾಗಲ್ಲ. ಮತ್ತೆ ಪ್ರಾಬ್ಲಮ್ ಆಯಿತು ನಮ್ಮ ಗಾಡಿ. ಏನಾಗೈತೆ ಅಂತ ನನಗೂ ಗೊತ್ತಿಲ್ಲ. ನೋಡಿದ್ರೆ ಇಲ್ಲಿ ಸ್ಪಾರ್ಕ್ ಪ್ಲಗ್ ಇಶ್ಯೂನೂ ಇಲ್ಲ ಆ್ಯಂಡ್ ಬ್ಯಾಟ್ರಿ ಇಶ್ಯೂನೂ ಇಲ್ಲ. ಇವಾಗ ಕಾರ್ಬೊರೇಟರ್ ನೋಡ್ತಾ ಇದ್ದಾರೆ. ನೋಡೋಣ. ಆಲ್ರೆಡಿ 3 o'clock ಆಯಿತು. ಏನು ಮಾಡ್ಬೇಕಂತ ಪ್ಲ್ಯಾನ್ ಇಲ್ಲ. ಅದು ಇವಾಗ ನೀಡ್ ವೇಟಿಂಗ್ ಫಾರ್ ಶಿಮ್ಲಾ. ನೋಡೋಣ. ಕೋರಿಡರ್ಸ್ ಬಂದು ಇಲ್ಲಿಂದ ಒಂದು 2 kilometers ಟೀ ಶಾಪ್ ಆಗಿದ್ದಾರೆ. ನೋಡೋಣ ಇದಾಗುತ್ತೋ ಇಲ್ವೋ ಅಂತ ಗೊತ್ತಿಲ್ಲ. ಮೇ ಬಿ ಒನ್ ಡೇ ಪೋಸ್ಟ್ಪೋನ್ ಮಾಡಬೇಕು. ಏನು ಮಾಡೋದು ಅಂತ ಗೊತ್ತಿಲ್ಲ. என்ன தம்பி என்னாச்சு? இன்னும் ஆகல. கார்பரேட்டர் நெட் போட்டுல. அப்படியா? அந்த நெட் அப்படியே விட்டுருக்கா, இல்ல வாஷர் போடாம விட்டுருக்கா. அதுல வாஷர் என்ன ஆகுதுன்னா கார்பரேட்டர் லீக் ஆயில்ல. அந்த பெட்ரோல் சப்ளை ஆகும்ல, ஒயர் மேல் பிளேட் அந்த நெட் அப்படியே போய் மாட்டிட்டு பெட்ரோல் சப்ளை இல்ல. லாஸ்ட் ஷோரூம் சர்வீஸ் விட்டதில் வந்துட்டு ஏதோ கொஞ்சம் சின்னதாக பண்ணிட்டாங்க. போன வீடியோ நல்லா நல்லா பண்ணாங்க அப்படின்ட்டு ஏதோ கொஞ்சம் கேர்லெஸ்ஸாக விட்டுருக்காங்க பிறகு. அதனால தான் அடைச்சிட்டு வண்டி ரெடி ஆயிடுச்சு. நாங்கள் காலைல 11 மணிக்கு கிளம்புற பிளான் பண்ணிட்டது. ಗೈಸ್, ಗಾಡಿ ಬೇರೆ ಟ್ರಬಲ್ ಕೊಟ್ಬಿಡ್ತು ಇವತ್ತು ಬೆಳಗ್ಗೆನೆ. ಕಾರ್ಬೊರೇಟ್ರಲ್ಲಿ ಪ್ರಾಬ್ಲಮ್ ಆಗ್ಬಿಡ್ತು. ಕಾರ್ಬೊರೇಟ್ರ್ ಚೆನ್ನಾಗಿದೆ, ಬಟ್ ಒಳಗೆ ಡಸ್ಟ್ ಇತ್ತು. ಆಗರದಲ್ಲಿ ಕ್ಲೀನ್ ಮಾಡೋಕ್ಕೆ ಹೇಳಿದ್ದೆ, ಕ್ಲೀನ್ ಮಾಡಿದ್ದಾರೆ, ಬಟ್ ಹೇಗೆ ಡಸ್ಟ್ ಬಂತು ಅಂತ ಗೊತ್ತಿಲ್ಲ. ಆ್ಯಂಡ್ ಸಣ್ಣದೊಂದು ಸ್ಕ್ರೂ ಮಿಸ್ ಮಾಡಿಬಿಟ್ಟಿದ್ದಾರೆ, ಅದಕ್ಕೆ ಆ ಪ್ರಾಬ್ಲಮ್ಮು. ಏನಾದರೂ ಆಗುತ್ತಾ? ಫುಲ್ಲು ಜೋರಾಗಿ ಮಳೆ ಹೊಡಿತಾ ಇದೆ. ಏನಾದರೂ ಆದರೆ ಪ್ರಾಬ್ಲಮ್ ಅಪ್ಪ. ಇನ್ನು 32 ದಿನ ಹೋಗಬೇಕು. ಅದಕ್ಕೆ ಇದು ಬಂದು 8ನೇ ದಿನ. 8ನೇ ದಿನಕ್ಕೆ ಆಲ್ರೆಡಿ ಸ್ಟಾರ್ಟ್ ಆಯಿತು. ಯಾ ಬ್ರೋ ಗೋಬ್ರವಾ? ಜಸ್ಟ್ ಇವಾಗ ಮೇರುಟ್ ಹತ್ರ ಇದ್ದೀವಿ. ಇನ್ನೇನು ಪೆಟ್ರೋಲ್ ಫಿಲ್ ಮಾಡೋಣ ಅಂತ ಬಂದ್ವಿ. ಈಗ ಇಲ್ಲಿ ಪೆಟ್ರೋಲ್ ಫಿಲ್ ಮಾಡೋಕ್ಕೆ ಬಂದ್ವಿ. ಇನ್ನೇನು ಇಲ್ಲಿಂದ ಒಂದು ಪಾನಿಪಟ್ ಹೋಗ್ಬಿಟ್ಟು ಪಾನಿಪಟ್ಟಿಂದ ನಾವು ಚಂಡೀಗಢ ಹೋಗ್ತೀವಿ. ನೋಡೋಣ. ಸದ್ಯಕ್ಕೆ ಮಳೆ ಬರ್ತಾ ಕಾರಣದಿಂದ ನಾನು ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗ್ತಿಲ್ಲ. ನೋಡೋಣ ಏನು ಸಿನಿಮೆಟಿಕ್ ಶಾಟ್ನ ಯಾವ್ದಾರ ಒಂದು ಹಾಕ್ತೀನಿ. ಇನ್ನೂ ಒಂದು 79 ಕಿಲೋಮೀಟ್ರ್ ಇದೆ ಪಾಣಿಪಟ್ಟ ಹತ್ರ ಡೈವರ್ಷನ್ ತಗೊಳಕ್ಕೆ. ಅದು ಊರ ಹೆಸರು ಏನೋ ಗೊತ್ತಾಗ್ತಿಲ್ಲ, ಮರ್ತೋದೆ. 79 ಕಿಲೋಮೀಟ್ರ್ ಆದಮೇಲೆ ಅಲ್ಲಿಂದ NH1 ಸ್ಟಾರ್ಟ್ ಆಗುತ್ತೆ.
NH1ನಲ್ಲಿ ನಾವು ಚಂಡೀಗಢವರೆಗೆ ಟ್ರಾವೆಲ್ ಮಾಡಿ ಅಲ್ಲಿಂದ ಮತ್ತೆ ಡೈವರ್ಷನ್ ತಗೊಂಡು ಶಿಮ್ಲಾ ರೂಟಿಗೆ ಹಿಡಿದ್ವಿ. ಕಸೋಲಿ ಅನ್ಸುತ್ತೆ 16 ಕಿಲೋಮೀಟರ್. ಏನು ಟ್ರಾಫಿಕ್ ಗುರು, ಮತ್ತು ಫುಲ್ಲು ಕನ್ಸ್ಟ್ರಕ್ಷನ್ ನಡೀತಾ ಇದೆ. ನೀವು ಡ್ರೋನ್ ಶಾಟ್ಸ್ ನೋಡಿರ್ತೀರ, ಇಷ್ಟ ಆಗಿರುತ್ತೆ ಅಂತ ಅನಿಸುತ್ತೆ. ನಾನು ಮುಂದೆ ಕಂಟಿನ್ಯೂ ಮಾಡ್ತೇನೆ. ಫುಲ್ಲು ಮಳೆ ಕಂಡ್ರಿ ಈ ಸೈಡೆಲ್ಲ. ಇನ್ನು ಶಿಮ್ಲಾ ಹೇಗಿದೆ ಅಂತ ಗೊತ್ತಿಲ್ಲ. ಫುಲ್ಲು ಅಂದರೆ ಫುಲ್ಲು ಮಳೆ. ಅದು ಇನ್ನು ಕನ್ಸ್ಟ್ರಕ್ಷನ್ ವರ್ಕ್ ನಡೀತಿದ್ರೆ ಮುಗೀತು ಕತೆ. ಮಳೆಗೂ ಆ ಮಣ್ಣಿಗೂ ಫುಲ್ಲು ಒಂಥರ ಗಜಿಬಿಜಿ ಆಗ್ಬಿಡುತ್ತೆ. ಕಾಲುಗಳೆಲ್ಲ ನೋಡ್ಬಿಟ್ರೆ ನೀವು ನಗ್ಬಿಡ್ತೀರ. ಇಲ್ಲಿ ನೋಡ್ರಿ ಯಾವ ಲೆವೆಲಿಗೆ ಡಿಸೈನ್ ಆಗೈತೆ ಅಂದರೆ, ಬ್ಲ್ಯಾಕ್ ಕಲರ್ ರೈನ್ ಕವರು ಅದು ಬಂದು ವೈಟ್ ಕಲರ್ ಆಗ್ಬಿಟ್ಟೈತೆ. ಗೈಸ್, ಇವಾಗ ಜಸ್ಟ್ ಒಂದು ಟೀ ಬ್ರೇಕ್ ಆಯಿತು. ದ ಬ್ರೇಕ್ ಪಾಯಿಂಟ್ ಅಂತ ಯಾವುದೋ ಒಂದು ಟೀ ಕೊಟ್ಟ. ಫುಲ್ಲು ಶುಗರು, ಸಕ್ಕರೆ ಅಂದರೆ ಸಕ್ಕರೆ. ಸಿ ದಿ ಸನ್ಸೆಟ್. ಓ ಮೈ ಗಾಡ್, ಕ್ರಿಸ್ಟಲ್ ಆರೆಂಜ್ ಕಲರ್ ಮಸ್ತ್ ಇದೆ. ಯಾವ ಲೆವೆಲ್ಗಿದೆ ನೋಡಿ. ಆ್ಯಂಡ್ ಎಲ್ಲರೂ ರೆಡಿ ಆಗ್ತಾ ಇದ್ದಾರೆ. ಇವಾಗ ಬಂದು ಸ್ವಲ್ಪ ಮುಂದೆ ಹೋದರೆ ಡೈವರ್ಷನ್ ತಗೊಬೇಕು. ಸಿ ದಿ ಕಲರ್ ಮ್ಯಾನ್. ವಾವ್, ಗೋಪುರದಲ್ಲಿ ಕಾಣಿಸ್ತಾ ಇದೆಯಾ? ಅಲ್ಲಿ ಇಲ್ಲಿಂದ ಒಂದು 23 ಕಿಲೋಮೀಟರ್ಸ್ ಇದೆ ಅಷ್ಟೇ. ನೋಡೋಣ, ಹೋಗ್ಬಿಟ್ಟು ಅಲ್ಲಿ ಕಂಟಿನ್ಯೂ ಮಾಡ್ತೀನಿ. ನಮ್ಮ ಸುರೇಶ್ ಬ್ರೋ ರೋಡ್ ವಾರಿಯರ್ KTM ಒಂದು ಗಾಡಿ ನೋಡುತ್ತಿರಲ್ಲ, KTM 390 ಒಂದು ವೀಡಿಯೋ ಹಾಕಿರ್ತೀನಿ. ಅದು ಅವ್ರದ್ದೇ. ಸೊಲಾಸ್ ಪ್ಯಾಂಟ್ ತೆಗಿಬೇಕಾದ್ರೆ ಹೋಗಿರ್ತೀವಲ್ಲ, ಅವರೇ. ಅವರು ಲದಾಖ್ಗೆ ಅವರು ಮತ್ತು ಅವ್ರ ವೈಫ್ ಜೊತೆ ಕರ್ಕೊಂಡ್ಬಂದಿದ್ರು ರೈಡ್ಗೆ. ಇವಾಗ ಬಂದು ಸ್ಪಿತಿ ಆ್ಯಂಡ್ ಲದಾಖ್ ಕಂಪ್ಲೀಟ್ ಮಾಡ್ಕೊಂಬಂದಿದ್ದಾರೆ. ಇನ್ನೇನು ಅವ್ರದ್ದು ಫುಲ್ ಮುಗೀತು. ಅವ್ರು ರಿಟರ್ನ್ ಬರ್ತಾ ಇದ್ದಾರೆ. ಜಸ್ಟ್ ಮೀಟ್ ಮಾಡೋಣ ಅಂತ ಅವ್ರು ಇನ್ನೇನು ಮನೆಗೆ ಹೋಗ್ತಾ ಇದ್ದಾರೆ. ನೋಡೋಣ. ಇಲ್ಲಿಂದ ಇನ್ನೇನೊಂದು 2 hour ಇದೆ ಕರ್ನಲ್ಗೆ. ಆ ಕಡೆ ಈ ಕಡೆ ಫುಲ್ಲು ಕೆಳಗೆ ಗ್ರೀನಿಶು, ಸ್ಕೈ ನೋಡಿದ್ರೆ ಆರೆಂಜು ವಿತ್ ಬ್ಲೂ, ಫುಲ್ಲು ಕಾಂಬಿನೇಷನ್ನು, ರೆಡ್ ಕಾಂಬಿನೇಷನ್ನು. ಇನ್ನೂ ಮಿಸ್ಟ್ ಹಂಗೆ ಇದೆ ನೋಡಿ. ಸಂಜೆ ಆದರೂ ಮಿಸ್ಟ್ ಆಗಿದೆ, ಅಷ್ಟು ಮಳೆ. ಗೋಪುರದಲ್ಲಿ ಕಾಣಿಸ್ತಾ ಇಲ್ಲ ಅಂತ ಗೊತ್ತಿಲ್ಲ. ಆಲ್ರೆಡಿ 7 ಗಂಟೆ ಆಯಿತು. ಹೇಳ್ಬೇಕಂತ ಇದ್ದೆ, ಮರ್ತೋಗ್ಬಿಟ್ಟೆ. ದೆಹಲಿಯಲ್ಲಿ ಹೇಳೋಕ್ಕಾಗಲಿಲ್ಲ. ಡೆಲ್ಲಿಗೆ ಫಸ್ಟು ಹಳೇ ಕಾಲದಾಗೆ ಒಂದು ಹೆಸರಿತ್ತು. ಏನಂದರೆ ಇಂದ್ರಪ್ರಸ್ಥನ ಯಾವ್ದ್ರಾಗ ಕೇಳಿರ್ಬೋದು ಅಂತ ಅನಿಸ್ತಿದೆಯಾ? ಖಂಡಿತ ನಿಮಗೆ ಗೊತ್ತಿರುತ್ತೆ. ಮಹಾಭಾರತ ನೋಡಿದ್ರೆ ಅಂದರೆ ಖಚಿತವಾಗಿ ಗೊತ್ತಿರುತ್ತೆ. ಏನಕ್ಕೆ ಹಂಗೆ ಹೇಳ್ತಾ ಇದ್ದೀನಂದರೆ, ಮಹಾಭಾರತದಲ್ಲಿ ಪಾಂಡವರು ಹಸ್ತಿನಾಪುರ ಸೋತಾಗ ದೇವರು ಕೃಷ್ಣ ಅವರು ಮ್ಯಾಜಿಕ್ ಮಾಡಿ ಒಂದು ಸೃಷ್ಟಿ ಮಾಡ್ತಾರೆ, ಇಂದ್ರಪ್ರಸ್ಥ ಅಂತ. ಅದಕ್ಕೆ ಹೆಸರು ಇಡ್ತಾರೆ ಇಂದ್ರಪ್ರಸ್ಥ ಅಂತ. ಆ ಇಂದ್ರಪ್ರಸ್ಥ ಎಲ್ಲಿದೆ ಅಂದರೆ, ನಮ್ಮ ಚಾಂದಿನಿ ಚೌಕ್ ಇದೆಯಲ್ಲ ದೆಹಲಿ, ಅದೇ ಇಂದ್ರಪ್ರಸ್ಥ ಆ ಕಾಲದ್ದು. ಇವಾಗಲೂ ಇದೆ. ನೀವು ಇಂದ್ರಪ್ರಸ್ಥ ಅಂತ ಹೊಡೆದು ನೋಡ್ರಿ, ಖಂಡಿತ ಚಾಂದಿನಿ ಚೌಕಿಗೆ ಹೋಗೋದು. ಅಷ್ಟು ಹಿಸ್ಟ್ರಿ ಇದೆ ದೆಹಲಿಯಲ್ಲಿ. ದೆಹಲಿ ಸುಪ್ರೀಂ ಕೋರ್ಟ್ ಇದೆಯಲ್ಲ, ಅದು ಇವಾಗ ಸುಪ್ರೀಂ ಕೋರ್ಟು. ಆವಾಗ ಸುಪ್ರೀಂ ಕೋರ್ಟ್ ಆಡಳಿತ ಮಾಡ್ತಿದ್ದು ಅದೇ ಭೂಮಿಯಲ್ಲಿ, ಅದೇ ಲೊಕೇಶನಲ್ಲಿ, ಚಾಂದಿನಿ ಚೌಕ್ ಹತ್ರನೇ. ಅವಾಗ ಇಂದ್ರಪ್ರಸ್ಥ ಧರ್ಮರಾಯ ಅವರು ಆಳ್ತಾ ಇದ್ದಿದ್ದು. ಬಟ್ ಇದ್ರ ಎರಡಕ್ಕೂ ಲಿಂಕ್ ಮಾಡ್ಬೋದಾ ಮಾಡಬಾರ್ದು ಅಂತ ಗೊತ್ತಿಲ್ಲ. ಬಟ್ ಎರಡು ನೋಡ್ರಿ, ಕೋಇನ್ಸಿಡೆನ್ಸ್ ಒಂದೇ ಹತ್ರ.
ಇವಾಗಲೂ ಅಷ್ಟೇ ಮಹಾಭಾರತ ತುಂಬ ಜನಕ್ಕೆ ನಿಜನಾ ಅಲ್ವಾ ಅಂತ ತುಂಬ ಡೌಟ್ ಇದ್ದಾವೆ. ಖಂಡಿತ ನಿಜನೇ. ನೀವು ಹಸ್ತಿನಾಪುರ ಅಂತ ಹೊಡೆದು ನೋಡ್ರಿ. ಹಸ್ತಿನಾಪುರ ಬಂದು ನಮ್ಮ ಡೆಲ್ಲಿ ಮೇರುಟ್ ಅದ್ರ ಪಕ್ಕದಾಗೇನೆ ಬರುತ್ತೆ. ಹಸ್ತಿನಾಪುರ ಅಂತ ಒಂದು ವಿಲೇಜ್ ಇದೆ, ಇವಾಗಲೂ ಇದೆ. ಬಟ್ ನಾವು ಸೀರೀಸಲ್ಲಿ ನೋಡ್ತೀವಲ್ಲ, ಸೀರೀಸಲ್ಲಿ ಅದರಲ್ಲಿ ಬಂದು ರಾಜ ಪರಂಪರೆ ಥರ ಗೋಲ್ಡನ್ದು ಅರಮನೆ ಎಲ್ಲ ತೋರಿಸ್ತಾರೆ. ಅದು ಬಂದು ಜಸ್ಟ್ ಗ್ರಾಫಿಕ್ ಸೆಟ್ಟಿಂಗ್ಸ್ ಅಷ್ಟೇ. ರಾಜ್ಗಳು ಹಂಗಿದ್ರು ಅಂತ ಹಂಗಿದ್ರು ಅಂತ ತೋರಿಸ್ಕೊಳಕ್ಕೋಸ್ಕರ ಹಂಗೆ ಫಿಲಮಲ್ಲೆಲ್ಲ ತೋರಿಸ್ತಾರೆ. ನಮ್ಮ ಡಿ ಬಾಸ್ ಕುರುಕ್ಷೇತ್ರ ಮಾಡಿದಾರಲ್ವಾ ನೋಡಿ, ಅದು ಅಷ್ಟೇ, ಅದು ಫುಲ್ ಸಿಟ್ಟೆ ಮಾಡಿರೋದು. ಬಟ್ ಆ ಲೆವೆಲ್ ಗ್ರ್ಯಾಂಡ್ ಆಗಿರಲ್ಲ. ಕೋಟೆಗಳು, ಅರಮನೆಗಳು ಎಲ್ಲ ಸ್ವಲ್ಪ ಇರ್ತವೆ. ಇವಾಗ ನಮ್ಮ ಮೈಸೂರು ಅರಮನೆ ನೋಡಿರ್ತೀರಲ್ಲ, ಒಳಗೆ ಬೇಕಾದ್ರೆ ವಜ್ರ ವೈಡೂರ ಇರುತ್ತೆ. ಬಟ್ ಹೊರಗೆ ಬಂದು ಏನೋ ಸ್ವಲ್ಪ ಕಿರೀಟ, ಫುಲ್ ಅರಮನೆನೇ ಬಂಗಾರದಾಗಿರಲ್ಲ. ಬಟ್ ಫಿಲಮಾಗಿ ಹಂಗಲ್ಲ, ಫುಲ್ ಬಂಗಾರದ ಥರನೇ ಮಾಡಿರ್ತಾರೆ. ಅಷ್ಟು ಎಂಥ್ಯೂಸಿಸಮ್, ಅಷ್ಟು ಮೆಸ್ಮರೈಸಿಂಗ್ ಕಾಣಬೇಕು, ಒಂಥರ ಚೆನ್ನಾಗಿ ಕಣ್ಣಿಗೆ ತಂಪು ಕೊಡ್ಬೇಕಂತ ಹಂಗೆ ಮಾಡೋದು. ಅದನ್ನು ನಂಬೇಡಿ. ಫಿಲಮ್ ಈಸ್ ಫಿಲಮ್, ರಿಯಲಿಸ್ಟಿಕ್. ನೀವು ಹಸ್ತಿನಾಪುರ ಬಂದರೆ ಖಂಡಿತ ನೀವು ಒಂದ್ಸರಿ ಅದರಲ್ಲಿ ಏನೂ ಇಲ್ಲ, ಜಸ್ಟ್ ನೀವು ವಿಸಿಟ್ ಮಾಡಿ. ಆ್ಯಂಡ್ ಕುರುಕ್ಷೇತ್ರ ಅಂತ ಒಂದು ಸಿಟಿನೇ ಇದೆ, ನೀವು ನೋಡ್ಬೋದು. ಚಂಡೀಗಢ ಹತ್ರನೇ ಇದೆ ಕುರುಕ್ಷೇತ್ರ. ಮೇರೂಟ್ ಹೇಗೆ ಕನ್ಯಾಕುಮಾರಿ ಹತ್ರ ರಾಮ ಸೇತು ಇದೆಯೋ, ಸೇತುವೆ, ಅದು ನಿಜನೋ ಅದೇ ಥರನೇ ರಾಮಾಯಣನೂ ಮಹಾಭಾರತನೂ ನಿಜ. ಸ್ವಲ್ಪ ಜನ ಸುಮ್ಮನೆ ಜಸ್ಟ್ ಅದೊಂದು ಕತೆ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ದಟ್ ಈಸ್ ಎ ಫ್ಯಾಕ್ಟ್. ಅದೆಲ್ಲ ರಿಯಲ್ ಆಗಿ ನಡೆದಿರೋದು. ಈ ಮಹಾಭಾರತ ರಾಮಾಯಣ ಬಂದು ಫುಲ್ ಆ್ಯಂಡ್ ಫುಲ್ ಒಂದು ಯುದ್ಧದ್ರಲ್ಲೇ ಮುಗಿಯೋದು. ಅದು ಒಂದು ಹೆಣ್ಣಿಂದ ಆಗೋದು. ಹೆಣ್ಣಿಗೆ ಅಷ್ಟು ಪವರ್ ಇದೆ. ಖಂಡಿತ ನೀವು ನೋಡ್ರಿ ರಾಮಾಯಣ ಮಹಾಭಾರತ, ಖಂಡಿತ ನೋಡಿ. ಒಂಥರ ಇಂಟ್ರೆಸ್ಟಿಂಗ್ ಎಪಿಕ್ ಸ್ಟೋರೀಸು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸೀರಿಯಸ್ಲಿ ನಾರ್ಮಲಾಗಿ ನೀವು ಸೀರಿಯಲ್ ನೋಡಿದ್ರು ಅಷ್ಟೇ, ಸೀರಿಯಸ್ಲಿ ಹೇಳ್ತೀನಿ, ಸೀರಿಯಲ್ ನೋಡ್ಬೇಕಂತ ನೀವು ಅಂದ್ಕೊಂಬಿಡಿ. ಆ ಸೀರಿಯಲಾಗಿ ಬರೋ ಕತೆಗಳು, ನೀವು ನಾರ್ಮಲ್ ಸೀರಿಯಲ್ ಬಿಡಿ, ಮಹಾಭಾರತ ಕತೆ ಸೀರಿಯಸ್ಲಿ ಎಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂದರೆ ಸೀರಿಯಸ್ಲಿ ಚೆನ್ನಾಗಿರುತ್ತೆ. ನೋಡಿ, ತಿಳ್ಕೊಳ್ಳಿ, ಇಂಟ್ರೆಸ್ಟಿಂಗ್ ಆಗಿರ್ತವೆ. ನಾನು ಬೇಕಾದ್ರೆ ಮ್ಯಾಪಾಗಿ ಹಾಕ್ತೀನಿ. ಇಂದ್ರಪ್ರಸ್ಥದು ಕೋಟೆ ಇವಾಲ್ವ್ ಐತೆ. ಕರ್ನಲ್ 42. ನಾನು 20 ಕಿಲೋಮೀಟರ್ ಅಂದ್ಕೊಂಡೆ, 42 ಇದೆ. ಅಯ್ಯೋ, ಇನ್ನೂ ತುಂಬ ದೂರ ಹೋಗೋದೈತೆ. ರೋಡ್ ಬೇರೆ ಫುಲ್ಲು ವರ್ಸ್ಟು. ಒಂದು 10 ಕಿಲೋಮೀಟ್ರಿಂದ ಡ್ಯಾಲಿ ಲೆಫ್ಟ್ 102. ಸಹಾರನ್ಪುರ್ 63, ಕರ್ನಲ್ 42, ತಾನಾ ಭವನ್ 19. ಊರ ಸರೆಲ್ಲ ಡಿಫ್ರೆಂಟ್ ಆಗಿದ್ದಾವೆ. ನಾವಿಬ್ಬರು ಹೋಗ್ತಾ ಇದ್ದೀವಿ, ಬಟ್ ನಮ್ಮ 3 ಜನ ಇನ್ನೂ ತುಂಬ ದೂರ ಹಿಂದೆ ಇದ್ದಾರೆ. ಅದಕ್ಕೆ ಸ್ಲೋ ಹೋಗ್ತಾ ಇದ್ದೀವಿ. ಇವತ್ತು ನನಗೆ ಅನ್ನಿಸ್ತಂಗೆ ಒಂದು 3 AM 4 AM ಆಗುತ್ತೆ ಇವತ್ತಿಗೆ. ಫಸ್ಟ್ ರೈಲ್ವೆ ಕ್ರಾಸಿಂಗ್. ನೋಡ್ರಿ ಯಾವನ ಬೇಕಪ್ಪ ನನ್ನ ಮಗ ಬರ್ತಾರೆ. ಹೆಂಗೆ ಬೇಕು ಹಂಗೇನು ಹೋಗ್ತಾವ್ರ. ಯಪ್ಪ, கூட வந்த கார்த்தியோட மொபைல் வந்துட்டு தொலைஞ்சிருச்சு, பட் திரும்ப கிடைச்சிருச்சு. ಗೈಸ್, ಇನ್ನೇನು ಡಿನ್ನರ್ ನಿಲ್ಸೋಣ ಅಂತ ಪ್ಲಾನ್ ಮಾಡ್ತಾ ಇದ್ವಿ. ನಾವು ಸ್ವಲ್ಪ ಹೊತ್ತಿಗೆ ನಿಲ್ಲಿಸ್ಬೇಕಿತ್ತು. ಅಷ್ಟರಲ್ಲಿ ನಮ್ಮ ಕಾರ್ತಿ ಇದಾರಲ್ವಾ, ಅವರು ಜಾವಾ ಗಾಡಿ ಓಡಿಸ್ತಾ ಇದಾರಲ್ಲ, ಅವ್ರದ್ದು ಬಂದು ಮೊಬೈಲ್ OnePlus ಎಲ್ಲೋ ಮಿಸ್ ಆಗಿಬಿಟ್ಟಿದೆ. ರೋಡಲ್ಲಿ ಬಿದ್ದು ಎಲ್ಲೋ ಮಿಸ್ ಆಗಿಬಿಡ್ತು. ನಾವು ಅದನ್ನು ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ ಅರೌಂಡ್ 20 ಕಿಲೋಮೀಟರ್ಸ್ ಮುಂದೆ ಹೋಗ್ತಾ ಇದ್ದೀವಿ. 20 मिनट नहीं आगे ढाबे पे अपने बंदे रुके हुए हैं। टपराने से आगे, ठीक है। हाँ ठीक है, ओके, थैंक यू। क्या नाम बताओ ना उसका? अरे उसका सतीश है ना? किसका? हाँ, वो याद रखा, जो सतीश है, ओह सतीश, ओके। मेडिकल स्टोर, मेडिकल स्टोर, ओके सर। थैंक यू भैया, थैंक यू फॉर योर हेल्प भैया, थैंक यू भैया, थैंक यू फॉर योर नीड योर हेल्प। बाय भैया, बाय। मेरा आईडी आएगा सनी के नाम से और मेरा यूट्यूब चैनल श्योर श्योर।
ನಮ್ಮ ಅದೃಷ್ಟಕ್ಕೆ ಹೇಗೋ ಅಲ್ಲಿ ತಕೊಂಡು ಇಟ್ಕೊಂಡಿದ್ರು ಇಲ್ಲಿ ಹೋಟ್ಲ್ ಹತ್ರ. ಇಲ್ಲಿ ಕ್ಲಿಪ್ಸ್ ತೋರಿಸ್ತೀನಿ ನೋಡಿ. ಇವಾಗ ಜಸ್ಟ್ ಕಾರ್ತಿ ಮೊಬೈಲಿಗೆ ಕಾಲ್ ಮಾಡಿರ್ತೀವಿ, ಅವಾಗ ಒಬ್ರು ಪಿಕ್ ಮಾಡ್ತಾರೆ ಸತೀಶ್ ಅಂತ. ಅವ್ರು ಬಂದು ಪಕ್ಕದಾಗೆ ಒಂದು ಊರು, ಅವರು ಮೆಡಿಕಲ್ ಶಾಪ್ ಇಟ್ಟಿರ್ತಾರೆ, ಅಲ್ಲಿ ಅವ್ರ ಹತ್ರ ಮೊಬೈಲ್ ಇರುತ್ತೆ, ಅದನ್ನು ತಗೊಂಬರಕ್ಕೆ ಹೋಗ್ತಾ ಇರ್ತೀವಿ. ಆವಾಗ ಇವ್ರು ಹೇಳ್ತಾರೆ ಇಲ್ಲೇ ಊರು ಅಂತ. ಇವ್ರು ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಅಣ್ಣವರು. ಥ್ಯಾಂಕ್ ಯು ಬ್ರೋ, ಖಂಡಿತ ನಿಮ್ಮ ವಿಡಿಯೋ ನೋಡ್ತಾ ಇರ್ತೀರಾ. ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್, ಲವಬಲ್ ಸಪೋರ್ಟ್. ಆ್ಯಂಡ್ ಇಲ್ಲಿಂದ ಮತ್ತೆ ಮೆಡಿಕಲ್ ಶಾಪ್ ಹತ್ರ ಹೋಗ್ಬಿಟ್ಟು ಅಲ್ಲಿ ಅವ್ರ ಹತ್ರ ತಗೊಂಡು ನಾವು ಹೋಗ್ತೀವಿ.